ಏನು ನಡೀತಾ ಇದೆ? ಇದು ಕೆಲವು ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇರೋದು. ಸಿದ್ದರಾಮಯ್ಯ ಅವರೇ, ಮೊನ್ನೆ ರೂಪಾ ಮೇಡಮ್ ಕೇಸಲ್ಲಿ ನಾನು ನಿಮ್ಮ ಪರವಾಗಿ ನಿಂತೆ. ಅಪೋಸಿಷನ್ ಪಾರ್ಟಿ ಏನಂದರು, ನೀವೇ ಕಾರಣ. ಆದರೆ ನಾನಂದೆ, ಆ ಸಾಕ್ಷಿ ಸಾಬೀತು ಮಾಡಿ ರೂಪಾ ಮೇಡಮ್. ಅದಾದಮೇಲೆ ಸಿದ್ದರಾಮಯ್ಯ ಅವರು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಅವಾಗ ತಪ್ಪು ಹೊಡೆದು ಅಂತ. ನೀವು ಎಂಥ ಆ್ಯಕ್ಷನ್ ತೊಗೊಂಡ್ರಲ್ವ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿ. ಸರಿನಾ ಇದು? ನ್ಯಾಯ ಕೇಳೋದು ತಪ್ಪ, ಅನ್ಯಾಯನೇ ತಿಳಿದು ತಪ್ಪ. ಮಾಧ್ಯಮದವ್ರ ಹತ್ರ ಹೋಗಿದ್ದು ತಪ್ಪವರು ಅಲ್ವಾ? ಮತ್ತು ಅಲ್ಲಿ ಕಚ್ಕೊಂಡಿರ್ಬೇಕಾ? ಅದು ಒಂದು ಹೆಣ್ಮಗು, ಹೆಣ್ಣಿನ ಪರವಾಗಿ ಹುಚ್ಚ ವೆಂಕಟ್ ಯಾವತ್ತು ಹಿಂದೆ ಇರ್ತಾನೆ, ಮುಂದೆ ಹೆಣ್ಣು ಹೋಗ್ಬಿಡ್ತಾನೆ. ಆಮೇಲೆ ಮುಂದೆ ಅವರು ತೊಂದರೆ ಕೊಡೋನು ಯಾವತ್ತೂ ಬಿಟ್ಟಿಲ್ಲ, ಬಿಡಲ್ಲ. ಅರ್ಥ ಆಯ್ತಾ ಸಿದ್ದರಾಮಯ್ಯ ಅವರೇ? ತಪ್ಪಲ್ಲ ತಾವು ಕೊಡ್ತಿದ್ದ ಜಡ್ಜ್ಮೆಂಟು. ಹೈಕಮಾಂಡ್ ಹೇಳ್ತಾ, ಯಾವ ಕಮಾಂಡ್ ಹೇಳ್ತೋ ಅದು ನನಗೆ ಗೊತ್ತಿಲ್ಲ. ರೂಪಾ ಮೇಡಮ್ ಅವರು ಅದೇ ಜೈಲಲ್ಲಿ ಮತ್ತೆ ಕೆಲಸ ಮಾಡಬೇಕು. ಅವ್ರು ಏನೇ ಸಾಕ್ಷಿಗಳಿಟ್ಟವ್ರೆ ಅದು ನಿಜ ಆದಮೇಲೆ ತಾವು ಯಾರ್ಯಾರು ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡಬೇಕು. ಅರ್ಥ ಆಯ್ತಾ? ಇದನ್ನು ಕೇಳೋ ಅಧಿಕಾರ ನನಗಿದೆ. ಯಾಕಂದರೆ ನಾನು ಈ ಕರ್ನಾಟಕದ ಪ್ರಜೆ. ಪ್ರತಿಯೊಬ್ಬ ಪ್ರಜೆಗೆ ಉತ್ತರ ಕೊಡೋದು ತಮ್ಮ ಕರ್ತವ್ಯ. ಎಷ್ಟೋ ಜನ ನೋಡಿದ್ದಾರೆ ಅನ್ಯಾಯಗಳು ನಡೀತಿರೋದು, ಮೀಡಿಯಾದಲ್ಲಿ ತೋರಿಸಿದ್ದಾರೆ ಒಳಗಡೆ ನಡೀತಿರೋ ಅನ್ಯಾಯಗಳು. ಅದಾದಮೇಲೆ ನೀವು ಅವ್ರು ಶಿಕ್ಷೆ ಕೊಟ್ಟರೆ ಜನ ನಿಮ್ಮನ್ನು ಇಷ್ಟಪಡ್ತಾರ? ಇಷ್ಟಪಡಬೇಕಾ? ಅನ್ಯಾಯದ ವಿರುದ್ಧ ಹೋಗೋದು ತಪ್ಪ. ಒಂದು ಹೆಣ್ಣುಮಗು ಅದು, ಅವರು ಅಷ್ಟೊಂದು ಜನ ವಿರೋಧವಾಗಿ ಹೋದರು ಅಂದರೆ ಅವ್ರನ್ನ ಮೆಚ್ಚಬೇಕು. ಇನ್ನು BJP ನೋಡಿ, ಇಲ್ಲಿ ಯಾವ ಪಕ್ಷಗಳು ನಾನು ಸಪೋರ್ಟ್ ಕೊಡಲ್ಲ, ವ್ಯಕ್ತಿಗಳು ಸಪೋರ್ಟ್ ಕೊಡ್ತೀನಿ. ನಾಳೆ ತಾವೇನು ಧರಣಿ ಮಾಡ್ತೀರಾ ರೂಪಾ ಮೇಡಮ್ ಅವ್ರಿಗೋಸ್ಕರ, ಅಥವಾ ತಾವು ಇವತ್ತೇನು ಡೆಲ್ಲಿಗೆ ಹೋಗಿದ್ರು ರೂಪಾ ಮೇಡಮ್ ಅವ್ರಿಗೋಸ್ಕರ, ಹುಚ್ಚ ವೆಂಕಟ್ ಅವ್ರ ಪರವಾಗಿ ನಿಲ್ತಾನೆ. ಆ ಯಮ್ಮ ತಪ್ಪು ಮಾಡಿಲ್ಲ ಅಂದರೆ ಅದೇ ಜೈಲಲ್ಲಿ ಕೆಲಸ ಮಾಡಿ. ಅರ್ಥ ಆಯ್ತಾ? ಒಂದು ಮೇಡಮ್, ಅಕಸ್ಮಾತ್ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನನ್ನ ನನ್ನ ಕೆಲಸನೇ ಮಾಡಲ್ಲ ಅಂತ ಬಂದ್ಬಿಡೆ. ಇನ್ನೆಲ್ಲೂ ಕೆಲಸ ಮಾಡಲ್ಲ ಅಂತ ಬಂದ್ಬಿಡೆ. ಆಮೇಲೆ ಮೇಡಮ್ ಅವ್ರಿಗೋಸ್ಕರ, ಅಥವಾ ತಾವು ಇವತ್ತೇನು ಡೆಲ್ಲಿಗೆ ಹೋಗಿದ್ರು ರೂಪಾ ಮೇಡಮ್ ಅವ್ರಿಗೋಸ್ಕರ, ಹುಚ್ಚ ವೆಂಕಟ್ ಅವ್ರ ಪರವಾಗಿ ನಿಲ್ತಾನೆ. ಆ ಯಮ್ಮ ತಪ್ಪು ಮಾಡಿಲ್ಲ ಅಂದರೆ ಅದೇ ಜೈಲಲ್ಲಿ ಕೆಲಸ ಮಾಡಿ. ಅರ್ಥ ಆಯ್ತಾ? ಒಂದು ಮೇಡಮ್, ಅಕಸ್ಮಾತ್ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನನ್ನ ನನ್ನ ಕೆಲಸನೇ ಮಾಡಲ್ಲ ಅಂತ ಬಂದ್ಬಿಡೆ. ಇನ್ನೆಲ್ಲೂ ಕೆಲಸ ಮಾಡಲ್ಲ ಅಂತ ಬಂದ್ಬಿಡೆ. ಆಮೇಲೆ ರಾಜಕೀಯಕ್ಕೆ ಬನ್ನಿ. ನೀವು ನಿಮ್ಮಂಥವ್ರು ರಾಜಕೀಯಕ್ಕೆ ಬರಬೇಕು. ಯಾಕಂದರೆ ಈ ಸರಿ ಹುಚ್ಚ ವೆಂಕಟ್ ಕೂಡ ರಾಜಕೀಯಕ್ಕೆ ಬರ್ತಾವನೆ, ನಾನು ಬರ್ತಾಯಿದ್ದೀನಿ. ನಿಮ್ಮ ಬೆನ್ನಿಂದ ಇರ್ತೀನಿ. ಇನ್ನು ಯಾವತ್ತೂ ತಾವು ಟ್ರಾನ್ಸ್ಫರ್ ಆಗಲ್ಲ, ಎಲ್ಲೂ ಕೂಡ ತಮ್ಮ ಸ್ಥಾನ ಹೋಗಲ್ಲ. ಅದು ಗ್ಯಾರಂಟಿ ನಾನು ಕೊಡ್ತೇನೆ. ಒಂದು ಟ್ರಾಫಿಕ್ ಕೆಲಸ ತಾವು ಮಾಡಿಕೊಡು, ಆಯಿತಾ? ಆಮೇಲೆ ಇದು ಇಡೀ ಕರ್ನಾಟಕ ಜನತೆ ಅವ್ರಿಗೆ ಸಪೋರ್ಟ್ ಕೊಡಬೇಕು. ಒಂದು ಹೆಣ್ಣು ಧ್ವನಿ ಎತ್ತಿರೋದು. ಎಷ್ಟೋ ಗಂಡಸರು ಹೆಣ್ಮಕ್ಳ ಥರ ಬದುಕ್ತಿದ್ದೀರ, ಆದರೆ ಒಂದು ಹೆಣ್ಣು ಗಂಡು ಥರ ಮಾತಾಡಿದಾಗ ಅವ್ರನ್ನ ಕೂರಿಸ್ತೀರ. ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊತೀರ? ಇಲ್ಲ ತಾನೇ? ಕೆಡ್ಸ್ಕೊಬೇಕು. ಅಂಡ್ ಮಾಧ್ಯಮದವರು, ಪತ್ರಕರ್ತರು, ಮೀಡಿಯಾ ಆ್ಯಂಡ್ ಪ್ರೆಸ್ ಟು ಸಪೋರ್ಟ್ ರೂಪಾ ಮ್ಯಾಮ್. ಅವ್ರಿಗೆ ಸಪೋರ್ಟ್ ಕೊಡಬೇಕು. ಇಫ್ ಅವ್ರ ಪ್ರೂಫ್ ಇಸ್ ರಿಯಲ್, ಅವರು ಇರೋ ಸಾಕ್ಷಿಗಳು ನಿಜ ಆದರೆ. ಬಟ್ ಅವ್ರು ಎಷ್ಟೋ ಪ್ರೂಫ್ಗಳು ನಿಜ ಇದೆಯಲ್ವಾ? ಸೋ ಮೆನಿ ಪ್ರೂಫ್ ಇಸ್ ರಿಯಲ್ ಅಲ್ವಾ? ನೀವು ಟೆಲಿಕಾಸ್ಟ್ ಮಾಡಿದ್ದೀರಲ್ವ, ನೀವು ನೋಡಿದ್ದೀರ, ನಾನು ನೋಡಿದ್ದೀನಿ, ಚಿಕ್ಕ ಮಗು ಕೂಡ ನೋಡಿದ್ದೆ. ಅದಾದಮೇಲೆ ಅವರು ತಪ್ಪು ಅಂದರೆ ತಪ್ಪು ಅವರ ಸರ್ಕಾರನ, ಸಿದ್ದರಾಮಯ್ಯ ಅವರ, ಹೈಕಮಾಂಡ್ ಅವರ. ದಯವಿಟ್ಟು ಹೇಳ್ತೀನಿ, ಒಂದು ಹೆಣ್ಣಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ. ಇದು ಹುಚ್ಚ ವೆಂಕಟ್ ಅವ್ರ ಪರವಾಗಿ ನಿಲ್ತೀನಿ.
ತಾವು ಮತ್ತೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಅವ್ರನ್ನ ಮತ್ತೆ ಅದೇ ಜೈಲಿಗೆ ಕಳಿಸ್ಬೇಕು. ನೀವು ಯಾವ ಪೊಸಿಷನ್ ಕೊಡ್ತೀರ ಗೊತ್ತಾ ಅವ್ರಿಗೆ, ಇನ್ನೂ ಹೈಯರ್ ಪೊಸಿಷನ್ ಕೊಡಬೇಕು. ಇದು ರಿಕ್ವೆಸ್ಟ್. ಯಾಕಂದರೆ ಅವರು ನ್ಯಾಯದ ಪರವಾಗಿ ಹೋಗಿರೋದು, ಅನ್ಯಾಯದ ಪರವಾಗಲ್ಲ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಸಿದ್ದರಾಮಯ್ಯ ಅವರೇ. ಇಲ್ಲಾಂದರೆ ಇನ್ನೊಂದು ಸರಿ ಈ ವಿಡಿಯೋ ನೋಡಿ. ಇದು ರಿಕ್ವೆಸ್ಟ್, ಇದು ಪರಿಚಯ ಕೊಡ್ತಿರೋ ವಿಡಿಯೋ, ತಾವು ನೋಡಲೇಬೇಕಾಗಿರೋ ವಿಡಿಯೋ. ಅದು ಒಂದು ಹೆಣ್ಣಿನ ಪರವಾಗಿ ಮಾತಾಡ್ತಾ ಇರೋದು, ಅದು ಈ ಉತ್ಸಾಹ ವೆಂಕಟ್ ಮಾತಾಡ್ತಾ ಇರೋದು. ನಾಳೆ ಧರಣಿಗೆ ತಾವು ಮಾಡಬೇಕು. BJP ನೋಡಿದ್ದೀರ, ನಾನು ನೋಡಿದ್ದೀನಿ, ಚಿಕ್ಕ ಮಗು ಕೂಡ ನೋಡಿದ್ದೆ. ಅದಾದಮೇಲೆ ಅವರು ತಪ್ಪು ಅಂದರೆ ತಪ್ಪು ಅವರ ಸರ್ಕಾರನ, ಸಿದ್ದರಾಮಯ್ಯ ಅವರ ಹೈಕಮಾಂಡ್ ಅವರ. ದಯವಿಟ್ಟು ಹೇಳ್ತೀನಿ, ಒಂದು ಹೆಣ್ಣಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ. ಇದು ಉತ್ಸಾಹ ವೆಂಕಟ್ ಅವ್ರ ಪರವಾಗಿ ನಿಲ್ತೀನಿ. ತಾವು ಮತ್ತೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಅವ್ರನ್ನ ಮತ್ತೆ ಅದೇ ಜೈಲಿಗೆ ಕಳಿಸ್ಬೇಕು. ನೀವು ಯಾವ ಪೊಸಿಷನ್ ಕೊಡ್ತೀರ ಗೊತ್ತಾ ಅವ್ರಿಗೆ, ಇನ್ನೂ ಹೈಯರ್ ಪೊಸಿಷನ್ ಕೊಡಬೇಕು. ಇದು ರಿಕ್ವೆಸ್ಟ್. ಯಾಕಂದರೆ ಅವರು ನ್ಯಾಯದ ಪರವಾಗಿ ಹೋಗಿರೋದು, ಅನ್ಯಾಯದ ಪರವಾಗಲ್ಲ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಸಿದ್ದರಾಮಯ್ಯ ಅವರೇ. ಇಲ್ಲಾಂದರೆ ಇನ್ನೊಂದು ಸರಿ ಈ ವಿಡಿಯೋ ನೋಡಿ. ಇದು ರಿಕ್ವೆಸ್ಟ್, ಇದು ಪರಿಚಯ ಕೊಡ್ತಿರೋ ವಿಡಿಯೋ, ತಾವು ನೋಡಲೇಬೇಕಾಗಿರೋ ವಿಡಿಯೋ. ಅದು ಒಂದು ಹೆಣ್ಣಿನ ಪರವಾಗಿ ಮಾತಾಡ್ತಾ ಇರೋದು, ಅದು ಈ ಉತ್ಸಾಹ ವೆಂಕಟ್ ಮಾತಾಡ್ತಾ ಇರೋದು. ನಾಳೆ ಧರಣಿಗೆ ತಾವು ಮಾಡಬೇಕು. BJP ಮಾಡಿ, ಬಟ್ ಇದು ರಾಜಕೀಯ ಹಾಕ್ಕೊಡ್ದು. ಇದು ಒಂದು ಹೆಣ್ಣಿನ ಪರವಾಗಿ ಹೋರಾಟ ಆಗಿರಬೇಕು, ಒಂದು ನ್ಯಾಯದ ಪರವಾಗಿ ಹೋರಾಟ ಆಗಿರಬೇಕು. ಎರಡು ಸರ್ಕಾರದ ವಿರುದ್ಧ ಅಥವಾ ವ್ಯಕ್ತಿ ವಿರುದ್ಧ ಅಥವಾ ಸಿದ್ದರಾಮಯ್ಯ ಅವ್ರ ವಿರುದ್ಧ ಅಥವಾ ಹೈಕಮಾಂಡ್ ಅವ್ರ ವಿರುದ್ಧ ತಾವು ಯಾವ ಥರ ಹೋದರೂ ಪರವಾಗಿಲ್ಲ, ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಅರ್ಥ ಆಯ್ತಾ ರೂಪಾ ಮೇಡಮ್? ನೀವು ಟ್ರಾಫಿಕ್ ಕೆಲಸಕ್ಕೆ ಮತ್ತೆ ಹೋಗ್ಕೊಡಿ. ಆ ಕೆಲಸ ತಾವು ಬಿಟ್ಟರೆ ನಾಳೆ ನೀವು ಮಿನಿಸ್ಟರ್ ಆಗ್ಬೋದು, ಹಾಗೆ ಆಗ್ತೀರಾ. ಬಾಯ್ ಫ್ರಮ್ ಯ ಫೈರಿಂಗ್ ಸ್ಟಾರ್ ಉತ್ಸಾಹ ವೆಂಕಟ್. ಯಾವತ್ತು ನನ್ನ ಸಪೋರ್ಟ್ ತಮಗಿದ್ದೇ ಇರುತ್ತೆ. ಅರ್ಥ ಆಯ್ತಾ? ದಯವಿಟ್ಟು ತಾವು ಮತ್ತೆ ಕಾಂಪ್ರಮೈಸ್ ಆಗಲಿ ಲೈಫಲ್ಲೇ. ಇವತ್ತು ಅನ್ಯಾಯನ ಎತ್ತಿ ತೋರಿಸಿದ್ರೆ ನಿಮ್ಮನ್ನು ಕೂರಿಸೋರೆ. ನಾಳೆಯಿಂದ ಅನ್ಯಾಯ ನೋಡ್ಕೊಂಡು ಬದುಕಬೇಕು ಅಲ್ವಾ? ಅದು ಬೇಕಾ? ನಿಮ್ಮ ಹಿಂದೆ ನಾನು ನಿಂತೇನೆ, ಮಾಧ್ಯಮದವ್ರು ಇರ್ತಾರೆ, ಪತ್ರಕರ್ತವ್ರು ಇರ್ತಾರೆ. ಅನ್ಯಾಯ ತೆಗೆದಾಕಿ ಆಮೇಲೆ ನಾವು ಬರ್ತೀನಿ ನಿಮ್ಮ ಹಿಂದೆ. ಅದು ಜೈಲಿಗಾದರೂ ಪರವಾಗಿಲ್ಲ, ನಾವು ಜೈಲಿಗೂ ಬರೋಕ್ಕೆ ರೆಡಿ. ಬಟ್ ನೀವು ದಯವಿಟ್ಟು ಆ ಕೆಲಸ ಮಾಡಬೇಡಿ. ಇಲ್ಲಾಂದರೆ ನೀವು ತಪ್ಪು ಮಾಡಿದ್ರಿ ಅಂತ ಬರುತ್ತೆ. ಅರ್ಥ ಆಯ್ತಾ? ಬಾಯ್. ಆಮೇಲೆ ಇದು BJP ಅವ್ರಿಗೆ, ಈ ಹೆಣ್ಣಿಗೆ ನ್ಯಾಯ ಕೊಡಿಸೋ ಕರ್ತವ್ಯ ತಂದು ಆಪೋಸಿಷನ್ ಪಾರ್ಟಿಯಾಗಲ್ಲ, ಒಂದು ಹೆಣ್ಣಿನ ಪರವಾಗಿ ನಿಲ್ಬೇಕು. ಓಕೆ, ಅಷ್ಟೇ.